ಈಗ ಸದ್ಯಕ್ಕೆ ನಮ್ಮ ಜೊತೆ ಹೈಕೋರ್ಟ್ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ದರ್ಶನ್ ಅವರ ಕೇಸ್ನ ನಾವು ನೋಡ್ತಾ ಇದ್ರೆ ಅವರು ಪರಿಪರಿಯಾಗಿ ಕೋರ್ಟ್ ಮುಂದೆ ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ. ಅಂದರೆ ಸರಿಯಾದಂಥ ಜಾಗದಲ್ಲಿ ವಾಕಿಂಗ್ಗೆ ಅವಕಾಶ ಕೊಡ್ತಾ ಇಲ್ಲ, ಕನಿಷ್ಠ ಪಕ್ಷ ಸೌಲಭ್ಯ ಏನಿದೆ ಕೋರ್ಟ್ ಆದೇಶ ಕೊಟ್ಟಿದೆ ಅದನ್ನು ಕೂಡ ಕೊಡ್ತಿಲ್ಲ ಅಂತ ಹೇಳಿ. ಸೊ ಕಾನೂನು ಪ್ರಕಾರ ಅವ್ರು ಮಾಡ್ತಿರುವಂಥ ಆರೋಪ ಕರೆಕ್ಟಾ ಸರ್ ಜೈಲಾಧಿಕಾರಿಗಳ ವಿರುದ್ಧ? ನೋಡಿ, ದರ್ಶನ್ ಅವರು ಈಗ ಆರೋಪ ಅಂತೂ ಮಾಡಿದ್ದಾರೆ. ನನಗೆ ಸರಿಯಾದಂತ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಮತ್ತು ಹಾಸಿಗೆ ದಿಂಬು ಮಿನಿಮಮ್ ಫೆಸಿಲಿಟೀಸ್ ಕೊಡ್ತಿಲ್ಲ ಅಂತ ಆಲ್ರೆಡಿ ಅವ್ರ ಅಪ್ಲಿಕೇಶನ್ ಅಲ್ಲಿ ಆರೋಪವನ್ನು ಮಾಡಿದ್ದಾರೆ. ಮತ್ತು ನ್ಯಾಯಾಧೀಶರು ಕೂಡ ಸ್ಪೆಸಿಫಿಕ್ ಆಗಿ ಆದೇಶ ಕೊಟ್ಟಿದ್ದಾರೆ. ಜೈಲ್ ರೂಲ್ಸ್ ಮತ್ತು ಮ್ಯಾನ್ಯುಯಲ್ ಏನಿದೆಯೋ ಅದ್ರ ಪ್ರಕಾರ ಅವ್ರಿಗೆ ಏನೇನು ಫೆಸಿಲಿಟಿ ಕೊಡ್ಬೇಕೋ ಕೊಡಿ ಮತ್ತು ವಾಕಿಂಗ್ ಅವಕಾಶ ಕೊಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಮತ್ತು ಪ್ರೀವಿಯಸ್ ಹಿಯರಿಂಗ್ ಅಲ್ಲಿ ಕೂಡ ಆ ಕಡೆ ಜೈಲಧಿಕಾರಿಗಳ ಪರವಾಗಿ ವಕೀಲರು ಕೂಡ ಒಂದು ಮಾತನ್ನ ಹೇಳಿದ್ರು, ನಾವು ಸಿಸಿಟಿವಿ ಹಾಕಿದೀವಿ, ದರ್ಶನ್ ಅವರು ಓಡಾಡುವಂತ ಸ್ಥಳ ಎಲ್ಲವೂ ಕೂಡ ಸಿಸಿಟಿವಿ ಫುಟೇಜ್ ನಮ್ಮ ಹತ್ರ ಇದೆ, ನಾವು ಆತರ ವೈಲೇಟ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ನ್ಯಾಯಾಧೀಶರು ಆ ಸಿಸಿಟಿವಿ ಫುಟೇಜ್ ಮತ್ತು ಜೈಲಧಿಕಾರಿಗಳ ರಿಪೋರ್ಟ್ ನ ತರಿಸ್ಕೊಂಡಿದ್ದಾರೆ. ಅದರಲ್ಲಿ ಏನಾದ್ರೂ ಪ್ರೈಮಾ ಫೇಸಿ ನ್ಯಾಯಾಧೀಶರು ಹೇಳಿದ ಮೇಲೂ ಕೂಡ ಫೆಸಿಲಿಟಿ ಕೊಟ್ಟಿಲ್ಲ ಅನ್ನೋದೇನಾದ್ರೂ ಸಿಸಿಟಿವಿನಲ್ಲಿ ಮತ್ತು ಸ್ಟೇಟ್ಮೆಂಟ್ ಗಳಲ್ಲಿ ಕಂಡು ಬಂದ್ರೆ ಖಂಡಿತವಾಗ್ಲೂ ಅದು ನ್ಯಾಯಾಂಗ ನಿಂದನೆ ಆಗ್ತದೆ ಮತ್ತು ಜೈಲಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸರ್, ಈಗ ಮತ್ತೊಂದು ವಾಕಿಂಗ್ಗೆ ಅವಕಾಶ ಕೇಳಿದ್ರು, ವಾಕಿಂಗ್ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಬಟ್ ಈಗ ದರ್ಶನ್ ಮಾಡ್ತಿರುವಂಥ ಆರೋಪ ಏನು ಅಂತಂದ್ರೆ ಬಿಸಿಲಿರೋ ಜಾಗದಲ್ಲಿ ವಾಕಿಂಗ್ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ. ಸೊ ಅದು ಒಂದು ರೀತಿ ಅನುಚಿತನ ಅದು? ಖಂಡಿತ. ಈಗ ಬಿಸಿಲಿರೋ ಕಡೆನೆ ಕೊಡಿ ಅಂತ ದರ್ಶನ್ ಅವರಿಗೆ ಕೇಳುವಂತ ಅಧಿಕಾರ ಇರೋದಿಲ್ಲ. ಆರೋಪಿ ಅಂತ ಸ್ಥಾನದಲ್ಲಿದ್ದಾಗ ವಾಕಿಂಗ್ ಮಾಡ್ಲಿಕ್ಕೆ ಮತ್ತು ದರ್ಶನ್ ಅವರ ಸೇಫ್ಟಿ ಸೆಕ್ಯೂರಿಟಿ, ಅವರು ಏನಾದ್ರು ಅವ್ರಿಗೆ ಯಾರಾದ್ರೂ ಅಟ್ಯಾಕ್ ಮಾಡ್ಬೋದು ಮತ್ತು ಬೇರೆ ಏನಾದ್ರು ಅವ್ರಿಗೆ ತೊಂದರೆ ಆಗ್ಬೋದು, ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ವಾಕಿಂಗ್ ಮಾಡ್ಲಿಕ್ಕೆ ಒಂದು ಸ್ಥಳದಲ್ಲಿ ಕೊಟ್ಟಿರ್ತಾರೆ. ಬಟ್ ಬಿಸಿಲಿರೋ ಕಡೆನೆ ಕೊಡಿ, ಇದೇ ಸ್ಥಳದಲ್ಲಿ ಕೊಡಿ, ಇಂಥದೇ ಸ್ಥಳದಲ್ಲಿ ಕೊಡಿ ಅಂತ ಆರೋಪಿನವರಿಗೆ ಕೇಳಲಿಕ್ಕೆ ಅಧಿಕಾರ ಇರೋದಿಲ್ಲ. ಹಾಗಾಗಿ ಅದನ್ನ ನ್ಯಾಯಾಧೀಶರು ಖಂಡಿತವಾಗ್ಲೂ ಅದನ್ನ ಮಾನ್ಯ ಮಾಡೋದಿಲ್ಲ. ಓಕೆ. ಸೊ ಈಗ ಸರ್ ಮತ್ತೊಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಲಕ್ಷ್ಮಣ್ ಪರ ವಕೀಲರು ಸಲ್ಲಿಕೆ ಮಾಡಿರೋದು. ಸೊ ಎಲ್ಲ ಒಂದ್ ಕಡೆ ಈ ಒಂದು ಟ್ರಯಲ್ ಪ್ರೋಸೆಸ್ ಏನಿದೆ ಅಥವಾ ಇದನ್ನೇನಾದ್ರೂ ಪ್ರೊಲಾಂಗ್ ಮಾಡುವಂತಹ ಒಂದು ತಂತ್ರನ ಇದು ಅಂತ ಆ ಒಂದು ಆಂಗಲ್ ಇಂದ ಇದನ್ನ ನೋಡ್ಬೋದಾ ನಾವು? ಖಂಡಿತ ಹಾಗೂ ನೋಡ್ಬೋದು. ಬಟ್ ಏನಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ನನ್ನ ಮೇಲೆ ಆರೋಪ ಇರುವಂತದ್ದು ಸಾಬೀತಾಗಿಲ್ಲ, ನನ್ನ ಮೇಲೆ ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಇಲ್ಲ ಅಂತೇಳಿ ಲಕ್ಷ್ಮಣ್ ಕಡೆಯಿಂದ ವಕೀಲರುಗಳು ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಸಹಜವಾದಂತ ನ್ಯಾಯಾಂಗ ಪ್ರಕ್ರಿಯೆ. ಬಟ್ ಅದರಿಂದ ಡಿಲೇ ಆಗೋದಿಲ್ಲ. ನ್ಯಾಯಾಧೀಶರು ಎಲ್ಲವನ್ನೂ ಮನಗಣತಾರೆ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಆದಷ್ಟು ಬೇಗ ಡಿಸೈಡ್ ಮಾಡಿ ಇಮಿಡಿಯೇಟ್ ಆಗಿ ಒಂದು ಆದೇಶ ಕೊಟ್ಟ ನಂತರ ಮತ್ತೆ ಅದು ಕೋರ್ಟ್ ಟ್ರಯಲ್ ಶುರು ಆಗ್ತದೆ. ಓಕೆ ಸರ್, ಈಗ ರೆಗ್ಯುಲರ್ ಟ್ರಯಲ್ ಹಿಯರಿಂಗ್ ಇದು, ಆದರೆ ಇಂಥ ಟ್ರಯಲ್ ಸೆಷನ್ಗಳಲ್ಲೇ ಅಂದರೆ ಹಿಯರಿಂಗ್ನಲ್ಲೇ ಈಗ ಬರೀ ಸೌಲಭ್ಯ ಕೊಟ್ಟಿಲ್ಲ ಅಂತಾನೆ ಕೋರ್ಟ್ ಟೈಮ್ ವೇಸ್ಟ್ ಆಗ್ತಾ ಇದೆ. ಬಟ್ ರಿಯಲ್ ಟ್ರಯಲ್ ಯಾವಾಗ ಬರುತ್ತೆ ಸರ್ ಈ ಕೇಸ್ಗೆ? ನೋಡಿ, ಆಲ್ರೆಡಿ ಟ್ರಯಲ್ ಸ್ಟಾರ್ಟ್ ಆಗಿದೆ. ಈಗ ಚಾರ್ಜಸ್ ಫ್ರೇಮ್ ಮಾಡ್ಲಿಕ್ಕೆ ಮತ್ತು ಆ ಆಪಾದನೆಗಳು ಯಾವ್ದಿದೆಯೋ ದರ್ಶನ್ ಅವರ ಮೇಲೆ ಅದನ್ನ ಆಪಾದನೆ ಗುರಿಪಡಿಸಲಿಕ್ಕೆ ಫ್ರೇಮಿಂಗ್ ಆಫ್ ಚಾರ್ಜಸ್ ನೋ ಸ್ಟೇಜ್ ನಾವು ಆಲ್ರೆಡಿ ಇದೀವಿ. ಸೊ ನ್ಯಾಯಾಧೀಶರು ಏನ್ ಮಾಡ್ತಾರೆ, ಅಡಿಷನಲ್ ಆಗಿ ಇವರು ಅಪ್ಲಿಕೇಶನ್ ಏನ್ ಹಾಕಿದ್ದಾರೆ, ಯಾವುದು ನಮಗೆ ದಿಮ್ಮ ಕೊಡಿ, ಫೆಸಿಲಿಟೀಸ್ ಕೊಡಿ ಅಂತ, ಅದನ್ನು ಮತ್ತು ಚಾರ್ಜ್ ಫ್ರೇಮ್ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಹಿಯರ್ ಮಾಡ್ತಾರೆ. ಹಾಗಾಗಿ ಎಲ್ಲೂ ಕೂಡ ಡಿಲೇ ಆಗ್ಲಿಕ್ಕೆ ಬಿಡೋದಿಲ್ಲ. ಒಂದು ಪಕ್ಷ ಕೋರ್ಟ್ ಡೆಲಿಬರೇಟ್ಲಿ ಡಿಲೇ ಮಾಡ್ತಿದ್ದಾರೆ ಅಂದ್ರೆ ಸೀರಿಯಸ್ ಆಗಿ ಅದನ್ನ ರಿಜೆಕ್ಟ್ ಮಾಡಿ ಅನ್ನೋ ಅಧಿಕಾರ ನ್ಯಾಯಾಧೀಶರಿಗೆ. ಇವನು ಜೋಲೋರ್ ಪ್ರಕರಣದಲ್ಲಿ ಕೂಡ ನ್ಯಾಯಾಧೀಶರು ಅನೇಕ ಅಟೆಂಪ್ಟ್ ಮಾಡಿದ್ರು ಕೂಡ ನ್ಯಾಯಾಧೀಶರು ಯಾವುದೇ ಡಿಲೇಗೆ ಅವಕಾಶ ಕೊಡಲಿಲ್ಲ. ಇಮಿಡಿಯೇಟ್ ತ್ವರಿತಗತಿನಲ್ಲಿ 6 to 9 months ಅಲ್ಲಿ ಮುಗಿಸಿ ಅದನ್ನ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ನ್ಯಾಯಾಧೀಶರ ಮೇಲೆ ಇರುತ್ತೆ. ಅವರನ್ನ ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ಕೊಂಡು ಯಾವ್ಯಾವ ಸೂಕ್ತ ಸಮಯದಲ್ಲಿ ಏನೇನು ತೀರ್ಮಾನ ತಗೋಬೇಕು ಅವ್ರು ಖಂಡಿತವಾಗ್ಲೂ ತಗೋತಾರೆ. ಈಗ ಸರ್ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನು ಕನಿಷ್ಠ ಸೌಲಭ್ಯ ಇದೆ ಅದನ್ನು ಕೊಡಬೇಕು ಅಂತ ಹೇಳಿ. ಸೊ ಜೈಲಾಧಿಕಾರಿಗಳು ADGP ಲೆವೆಲಲ್ಲಿ ಮಾತಾಡ್ತಿರೋದು. ಸೊ ಅವರಿಗೆ ಕೋರ್ಟ್ ಕೊಟ್ಟಿರುವಂತಹ ಈ ಒಂದು ಆರ್ಡರ್ ಬಗ್ಗೆ ಅವ್ರಿಗೆ ಯಾವುದೇ ಥರದ ಒಂದು ನಾಲೆಡ್ಜ್ ಇರಲ್ವಾ? ಹಾಗಿದ್ರೆ ಡೆಲಿಬರೇಟ್ಲಿ ಕೋರ್ಟ್ ಆರ್ಡರ್ ಕೊಟ್ಟಿದ್ರು ಇಲ್ಲ ಕೊಡಬಾರ್ದು ಅಂತ ಹೇಳಿ ಅವರು ಖಡಾಖಂಡಿತವಾಗಿ ಡಿಸಿಷನ್ ತೆಗೆದುಕೊಳ್ಳಕ್ಕಾಗತ್ತಾ ಅಂತ? ಇಲ್ಲ, ಖಂಡಿತ ಇಲ್ಲ. ನೋಡಿ, ನ್ಯಾಯಾಲಯ ಕೊಟ್ಟ ಮೇಲೆ ಏನು ಆದೇಶ ಕೊಡುತ್ತೋ ಎಲ್ಲ ಜೈಲಧಿಕಾರಿಗಳು ಖಂಡಿತ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಜೈಲಧಿಕಾರಿಗಳು ತಮ್ಮ ಸೀನಿಯರ್ ಆಫೀಸರ್ ಆದಂತ ADGPನವರಿಗೆ ಗಮನಕ್ಕೆ ತಂದಿರ್ತಾರೆ. ಬಟ್ ಕೆಲವು ಜೈಲಧಿಕಾರಿಗಳು ನಿಜವಾಗ್ಲೂ ಇಲ್ಲ ನಾವು ಫಾಲೋ ಮಾಡೋದಿಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ಬಿಡಬೇಕು, ಅಥವಾ ದರ್ಶನ್ ಅವರ ಸೇಫ್ಟಿ ವಿಚಾರದಿಂದ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಏನಾದ್ರೂ ಸುಳ್ಳು ರೀಸನ್ ಗಳನ್ನು ಕೊಡ್ತಾ ಹೋಯ್ತು ಅನ್ನೋದಾದ್ರೆ ನ್ಯಾಯಾಲಯ ಅವ್ರ ಮೇಲೆ ನ್ಯಾಯಾಂಗ ನಿಂದನೆಯನ್ನು ಖಂಡಿತ ಹೊರಿಸುತ್ತೆ. ಹಾಗಾಗಿ ಅಂತಿಮವಾಗಿ ಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಅಂತ ಅವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರ್, ಈಗ ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ನಿಮಗೆ ಹೇಳ್ತಿರೋದು, ನಿಮಗೆ ಅಕಸ್ಮಾತ್ ಏನಾದರೂ ದರ್ಶನ್ ಒಬ್ಬ VIP ಆಗಿರೋದ್ರಿಂದ ಭದ್ರತಾ ದೃಷ್ಟಿಯಿಂದ ಅವ್ರು ನಾವು ಈ ಸೌಲಭ್ಯ ಕಲ್ಪಿಸಿಲ್ಲ ಅನ್ನುವಂಥ ವಾದವನ್ನ ಕೋರ್ಟ್ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಆಗ ಕೋರ್ಟ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ? ನೋಡಿ, ನೀವು ಹೇಳಿದ ಒಳ್ಳೆ ಮಾತದು. ಒಂದು ಪಕ್ಷ ಜೈಲಧಿಕಾರಿಗಳು ದರ್ಶನ್ ಅವ್ರು VIP ಇದ್ದಾರೆ, ಈ ತರ ಫೆಸಿಲಿಟೀಸ್ ಕೊಟ್ರೆ ಈ ಸಮಸ್ಯೆ ಆಗುತ್ತೆ ಅಂತ ಏನಾದ್ರು ವಾದ ಮಂಡನೆ ಮಾಡಿದ್ರೆ ಆಗ ನ್ಯಾಯಾಧೀಶರು ಕೂಡ ಅದನ್ನ ಕೂಲಂಕುಷವಾಗಿ ಎಕ್ಸಾಮಿನ್ ಮಾಡ್ತಾರೆ. ಈಗ ಅವರು ವಾಕಿಂಗ್ ಹೇಳ್ತಿದ್ದಾರೆ, ಅವ್ರು ವಾಕಿಂಗ್ಗೆ ಸ್ಥಳ ಕೊಟ್ಟಿದೀವಿ, ಬಿಸಿಲಲ್ಲೇ ಕೊಡ್ಬೇಕು ಅಂತ ಏನಿಲ್ವಲ್ಲ. ಎರಡದು ದಿಂಬು ಮತ್ತು ಬೆಡ್ಶೀಟ್ ಕೇಳಿದ್ದಾರೆ, ಅದನ್ನ ನಾವು ಕೊಟ್ಟಿದೀವಿ.
ಮತ್ತೆ ಅವ್ರಿಗೆ ಇದೇ ತರ ಬೇಕು, ಒಳ್ಳೆ ಕಂಪ್ನಿದು ಒಳ್ಳೆ ಬ್ರ್ಯಾಂಡ್ ಕಂಪ್ನಿದೆ ಕೊಡು ಅಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇದೇ ತರ ಊಟ ಕೊಡ್ಬೇಕು, ಇಲ್ಲ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನ್ ಊಟ ಕೊಡ್ಬೇಕು ಅದನ್ನ ನಾವು ಕೊಡ್ತಿದ್ವಿ. ಬಟ್ ಸರ್ ಅವ್ರು ಮಾಡ್ತಿರೋದೇನಂದ್ರೆ ದಿಂಬು ಹಾಸಿಗೆನೂ ಕೊಟ್ಟಿಲ್ಲ, ಇದು ಅವರ ಆರೋಪ. ಅದು ನಿಜವಾಗ್ಲೂ ಆರೋಪ ಆಗಿದ್ರೆ, ಅದು ಸೀರಿಯಸ್ ಆಗಿ ದಿಂಬು ಮತ್ತು ಅದು ಹಾಸಿಗೆ ಕೊಟ್ಟಿಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಜೈಲ್ ಮ್ಯಾನ್ಯುಯಲ್ ಮತ್ತು ನ್ಯಾಯಾಧೀಶರು ಕೊಟ್ಟಂತ ಆದೇಶಕ್ಕೆ ವಿರುದ್ಧ ಆಗುತ್ತೆ. ಜಿಲ್ಲಾಧಿಕಾರಿಗಳು ಖಂಡಿತವಾಗ್ಲೂ ಡಿಸಿಪ್ಲಿನರಿ ಆಕ್ಷನ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ರೈಟ್ ಸರ್. ಹಾಗಿದ್ರೆ ನೆಕ್ಸ್ಟ್ ಪ್ರೋಸೆಸ್ ಯಾವ ತರ ಇರುತ್ತೆ ಸರ್ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ? ಟ್ರಯಲ್ ಇರಬಹುದು ಅಥವಾ ಚಾರ್ಜಸ್ ಫ್ರೇಮ್ ಇರಬಹುದು? ಎಸ್, ಈಗ ಚಾರ್ಜಸ್ ಅನ್ನ ಫ್ರೇಮ್ ಮಾಡ್ತಾರೆ. ಅಂದ್ರೆ ಆರೋಪಿಗಳ ಮೇಲೆ ಆರೋಪವನ್ನ ನಿಗದಿಪಡಿಸ್ತಾರೆ. ಈ ಸೆಕ್ಷನ್ಗಳ ಅಡಿನಲ್ಲಿ ನಿಮ್ಮ ಮೇಲೆ ಈ ಆರೋಪವನ್ನು ಫಿಕ್ಸ್ ಮಾಡಿದೀವಿ, ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ಎಲ್ಲ ಆರೋಪಿಗಳಿಗೂ ಒಂದು ಅವಕಾಶ ಕೊಡ್ತಾರೆ. ಪ್ರತಿಯೊಬ್ಬ ಆರೋಪಿಗಳು ಮತ್ತು ಅವ್ರ ವಕೀಲರ ಪರವಾಗಿ ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂತ ನಡೆಯುತ್ತೆ. ಅದಾದ ನಂತರ ಸಾಕ್ಷಿ ಪಟ್ಟಿ ಶುರು ಆಗುತ್ತೆ. ಎವಿಡೆನ್ಸ್, ವಿಟ್ನೆಸ್ ಗಳೆಲ್ಲ ಒಬ್ಬೊಬ್ಬರೇ ಬಂದು ವಿಟ್ನೆಸ್ ಗಳ ಎಕ್ಸಾಮಿನೇಷನ್ ಆಗುತ್ತೆ. ವಿಟ್ನೆಸ್ ಗಳ ಪಾಟಿ ಸವಾಲ್ ಆಗುತ್ತೆ. ಅವ್ರಿಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳು ಮತ್ತು ಅಲ್ಲಿ ಸೀಸ್ ಆಗಿರೋ ವೆಪನ್ಸ್ ಗಳು ಎಲ್ಲವನ್ನೂ ಮಾರ್ಕ್ ಮಾಡ್ತಾರೆ. ಕೊನೆಯದಾಗೆಲ್ಲ ಮುಗಿದ ನಂತರ ಆರ್ಗ್ಯುಮೆಂಟ್ಸ್ ಅನ್ನ ಆಗುತ್ತೆ. ದರ್ಶನ್ ಅವ್ರಿಗೂ ಒಂದು ಅವಕಾಶ ಕೊಡ್ತಾರೆ. ಅವ್ರ ಕಡೆ ಅವ್ರ ದರ್ಶನ್ ಅವ್ರ ಹೇಳಿಕೆ ಏನು, ದರ್ಶನ್ ಅವ್ರ ಸ್ನೇಹಿತರು ಮತ್ತೆ ಯಾರು ಸಿಕ್ಕಾಗ ಬೇರೆ ಆರೋಪಿಗಳ ಹೇಳಿಕೆ ಏನು, ಅವ್ರಿಗೂ ಒಂದು ಪಾಟಿ ಸವಾಲನ್ನ ಒಳಪಡಿಸ್ತಾರೆ. ಮತ್ತು ಅವ್ರ ಕಡೆನೂ ವಕೀಲರು ವಾದ ಮಂಡನೆ ಮಾಡಿ ಫೈನಲ್ ಆರ್ಗ್ಯುಮೆಂಟ್ಸ್ ಎಲ್ಲವನ್ನು ಮಾಡ್ತಾರೆ. ಕೊನೆಯದಾಗ ನ್ಯಾಯಾಧೀಶರು ಇವೆಲ್ಲವನ್ನೂ ಎಕ್ಸಾಮಿನೇಷನ್ ಮಾಡಿ ಏನಾಗುತ್ತೆ ರೈಟ್ ಆ ರಾಂಗ್ ಅಂತ ನೋಡಿಕೊಂಡು ಒಂದು ಒಳ್ಳೆ ತೀರ್ಪನ್ನು ಕೊಡ್ತಾರೆ. ಸರ್, ಈಗ ನಮಗೆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಇದೆ, ಆದರೆ ನೋಡ್ತಿರುವಂತಹ ಜನಕ್ಕೆ ಅರ್ಧ ಜನಕ್ಕೆ ಇದೆ, ಅರ್ಧ ಜನಕ್ಕೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಈಗ ಈ ಎಲ್ಲ ಪ್ರೋಸೆಸ್ ಮುಗಿಲಿಕ್ಕೆ ಎಷ್ಟು ದಿನ ಆಗ್ಬಹುದು? ಹಾಗೂ ಇದರ ಜೊತೆಗೆ ಒಂದು ಕಾಡ್ತಿರುವಂತಹ ಪ್ರಶ್ನೆ, ಹೊರಗಡೆ ಕಾಡ್ತಿರುವಂತಹ ಪ್ರಶ್ನೆ ಏನಂದ್ರೆ ಬೇಲ್ ಆಗುತ್ತಾ ಇಲ್ವಾ? ಇದು ನೋಡಿ, ಸುಪ್ರೀಂ ಕೋರ್ಟ್ ಆಲ್ರೆಡಿ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಈಗ ಚಾರ್ಜ್ ಶೀಟ್ ಆದ ನಂತರ ದರ್ಶನ್ ಅವ್ರ ಮುಂದೆ ಮತ್ತೊಂದ್ಸಲ ಆಯ್ಕೆ ಇದೆ. ಚಾರ್ಜ್ ಶೀಟ್ ಆದ ನಂತರ ಮತ್ತೊಂದ್ಸಲ ಅವ್ರು ಬೇಲ್ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಒಬ್ಬ ಆರೋಪಿಯ ಕಾಂಡಕ್ಟ್ ಹೆಂಗಿರುತ್ತೆ, ಬೇಲ್ ಕೊಟ್ರೆ ಆತ ಹೊರಗೆ ಬಂದು ಸಾಕ್ಷಿಗಳನ್ನ ಹಾಳು ಮಾಡಬಹುದು, ಆ ಸಾಕ್ಷಿಗಳನ್ನ ಹೆದರಿಸಬಹುದು ಮತ್ತು ಬೇರೆ ಮೆಟೀರಿಯಲ್ ಎವಿಡೆನ್ಸ್ ಗಳನ್ನ ಡಿಸ್ಟ್ರಕ್ಟ್ ಮಾಡಬಹುದು. ಎಲ್ಲವನ್ನೂ ಆಯಾಮದಲ್ಲಿ ಇಟ್ಕೊಂಡು ನ್ಯಾಯಾಧೀಶರು ಬೇಲ್ನ ಆದೇಶವನ್ನು ಕೊಡಬಹುದು. ಬಟ್ ಈ ಕೇಸಲ್ಲಿ ಬಹಳಷ್ಟು ಸೂಕ್ಷ್ಮತೆ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಕೂಡ ರಿಜೆಕ್ಟ್ ಮಾಡಿರೋದ್ರಿಂದ ದರ್ಶನ್ ಅವರಿಗೆ ಮುಂದಕ್ಕೆ ಬೇಲ್ ಕೊಡಬಹುದು ಅಥವಾ ಕೊಡಬಾರ್ದು ಅಂತ ನಾವೀಗ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ. ನಾವು ಅದನ್ನ ಇಂಟರ್ಫಿಯರೆನ್ಸ್ ಆಗದಂಗೆ ಆಗ್ತದೆ. ಬಟ್ ಮಿನಿಮಮ್ 2 ರಿಂದ 3 ವರ್ಷ ಖಂಡಿತವಾಗ್ಲೂ ಈ ಟ್ರಯಲ್ ನಡೆಯುತ್ತೆ. ನ್ಯಾಯಾಧೀಶರು ಆದಷ್ಟು ಬೇಗ ಟ್ರಯಲ್ ಮಾಡ್ಲಿ ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಆರೋಪಿಗಳು ಮತ್ತು ಅವ್ರ ವಕೀಲರು ಕೋಆಪರೇಷನ್ ಕೊಟ್ರೆ ಆದಷ್ಟು ಬೇಗ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.